ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್, ಕೆರಿಗೋಸ್ಗ, ಆಳಂದ ರೋಡ್, ಕಲಬುರಗಿ. ಇಂದು ಕಲಬುರಗಿ ನಗರದಾದ್ಯಂತ ಸಡಗರ ಸಂಭ್ರಮದಿಂದ ನವರಾತ್ರಿ ಪ್ರಾರಂಭ. ಸೂಪರ್ ಮಾರ್ಕೆಟ್ ಪ್ರದೇಶದಲ್ಲಿ ಪೂಜಾ ಸಾಮಗ್ರಿಗಳ ಖರೀದಿಯಲ್ಲಿ ಜನರು ಮಗ್ನ. ಅಖಿಲ ಭಾರತ ಶಿವಾನುಭವ ಮಂಟಪ ಶರಣಬಸವೇಶ್ವರ ಸಂಸ್ಥಾನ ಕಲಬುರಗಿ ವಿಜಯದಶಮಿ ನಾಡಹಬ್ಬ ಕಾರ್ಯಕ್ರಮಗಳ ಉದ್ಘಾಟನಾ ಸಮಾರಂಭ. ವಿಶ್ವ ಮಾನಸಿಕ ಆರೋಗ್ಯ ದಿನಾಚರಣೆ ಅಂಗವಾಗಿ ಅರಿವಿನ ಕಾರ್ಯಕ್ರಮ ಜಿಮ್ಸ್ ಕ್ಯಾಂಪಸ್ನ ಸರ್ಕಾರಿ ನರ್ಸಿಂಗ್ ಕಾಲೇಜು ಸಭಾಂಗಣದಲ್ಲಿ ಆಯೋಜನೆ. ಕಲಬುರಗಿಯ ಮಿಲತ್ ನಗರ್ ರಿಂಗ್ ರಸ್ತೆಯ ಹಿಂಭಾಗದಲ್ಲಿರುವ ನ್ಯಾಷನಲ್ ಕಾಲೋನಿ ಹಜರತ್ ಸೈಯದ್ ಮೊಹಮ್ಮದ್ ಗುಲಾಂ ಅಹಮದ್ ಮುರ್ಷಾದ್ ದರ್ಗಾದ ಸಂದಲ್. ಪಾಲಿಕೆಯ ನೂತನ ಕಚೇರಿಯ ಎಲ್ಲಾ ಕೊಠಡಿಗಳಿಗೆ ಕನ್ನಡ ನಾಮಫಲಕ ಹಾಕಲು ಒತ್ತಾಯ. ಜೈ ಕನ್ನಡಿಗರ ರಕ್ಷಣಾ ವೇದಿಕೆಯ ನೇತೃತ್ವದಲ್ಲಿ ಪಾಲಿಕೆ ಕಚೇರಿ ಎದುರು ಪ್ರತಿಭಟನಾ ಪ್ರದರ್ಶನ. ವಾರ್ಡ್ ನಂಬರ್ 38ರ ಹಿರಾಪುರದ ಹಿರಾನಗರಕ್ಕೆ ಮೂಲ ಸೌಕರ್ಯ ಕಲ್ಪಿಸುವಂತೆ ಆಗ್ರಹ. ಹಿರಾಪುರ ನಾಗರಿಕ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ನಿರಂತರ ಪ್ರತಿಭಟನಾ ಧರಣಿ. ಕಲಬುರಗಿಯ ಕೈಗಾರಿಕಾ ಕೇಂದ್ರದ ಕಚೇರಿಯ ಕಟ್ಟಡ ಕುಸಿತ. ಘಟನೆ ರಾತ್ರಿಯಾಗಿದ್ದ ಕಾರಣ ತಪ್ಪಿದ ಭಾರೀ ಅನಾಹುತ. ಶೇಕಡ 82% ವರ್ಗದ ಹಿತವನ್ನು ಕಾಪಾಡಲು ಒತ್ತಾಯ. ನಾಳೆ ಬೆಳಗ್ಗೆ 11 ಗಂಟೆಗೆ ವೀರಶೈವ ಕಲ್ಯಾಣ ಮಂಟಪದಿಂದ ಅಹಿಂಸಾ ಮೆರವಣಿಗೆ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ನಾಗೇಶ್ವರಿ ಕದಂ. ನಾಡಿನ ಸಮಸ್ತ ಜನತೆಗೂ ನವರಾತ್ರಿ ಉತ್ಸವದ ಹಾರ್ದಿಕ ಶುಭಾಶಯಗಳು. ಇಂದಿನಿಂದ ನಾಡಿನಾದ್ಯಂತ ಸಡಗರ ಸಂಭ್ರಮದಿಂದ ನವರಾತ್ರಿ ಉತ್ಸವ ಪ್ರಾರಂಭವಾಗಿದ್ದು, ಈ ಹಿನ್ನೆಲೆಯಲ್ಲಿ ಕಲಬುರಗಿಯ ಸೂಪರ್ ಮಾರ್ಕೆಟ್ ಪ್ರದೇಶದಲ್ಲಿ ಪೂಜಾ ಸಾಮಗ್ರಿಗಳ ಖರೀದಿಯಲ್ಲಿ ಜನರು ಮಗ್ನರಾಗಿದ್ದರು. ಇದು ಹೇಗೆ ಅಂತ ನೋಡ್ಬೇಕಾ? ಹಾಗಾದ್ರೆ ಈ ಸ್ಟೋರಿ ನೋಡಿ. ಕಲಬುರಗಿ ನಗರದಾದ್ಯಂತ ಇಂದು ಸಡಗರ ಸಂಭ್ರಮದಿಂದ ನವರಾತ್ರಿಯನ್ನ ಆಚರಿಸಲಾಗುತ್ತಿದ್ದು, ಹಲವರ ಮನೆಯಲ್ಲಿ ಇಂದು ಪ್ರತಿಷ್ಠಾಪಿಸಲಾಗುವ ಘಟಸ್ಥಾಪನೆಗಾಗಿ ಬೇಕಾಗುವಂತಹ ಪೂಜಾ ಸಾಮಗ್ರಿಗಳ ಖರೀದಿಯಲ್ಲಿ ಕಲಬುರಗಿ ಮಹಾನಗರದ ಜನತೆಯು ತೊಡಗಿರುವ ದೃಶ್ಯಗಳು ನಮ್ಮ ಸುದ್ದಿ ಸಮಯದ ಕ್ಯಾಮೆರಾ ಕಣ್ಣಿಗೆ ಸಿಕ್ಕಿವೆ. ಪೂಜೆಗೆ ಬೇಕಾಗುವಂತಹ ಪತ್ರಾವಳಿಗಳು, ವಿವಿಧ ನಮೂನೆಯ ಹಣ್ಣುಗಳು, ಕಬ್ಬು, ಬಾಳೆದಿಂಡು, ಕುಂಬಳಕಾಯಿ, ಚೆಂಡು ಹೂವು ಸೇರಿದಂತೆ ನಾನಾ ರೀತಿಯ ಪೂಜಾ ಸಾಮಗ್ರಿಗಳನ್ನ ಜನ ಖರೀದಿಸುವ ಮೂಲಕ ನವರಾತ್ರಿಯ ಸಡಗರದಲ್ಲಿ ತೊಡಗಿಕೊಂಡಿದ್ದಾರೆ. ಶರಣಬಸವೇಶ್ವರ ಸಂಸ್ಥಾನದ ಅಖಿಲ ಭಾರತ ಶಿವಾನುಭವ ಮಂಟಪದಲ್ಲಿ ವಿಜಯದಶಮಿ ನಾಡಹಬ್ಬ ಕಾರ್ಯಕ್ರಮಗಳ ಉದ್ಘಾಟನಾ ಸಮಾರಂಭ ಜರುಗಿತು. ಅಖಿಲ ಭಾರತ ಶಿವಾನುಭವ ಮಂಟಪ ಶರಣಬಸವೇಶ್ವರ ಸಂಸ್ಥಾನ ಕಲಬುರಗಿಯಲ್ಲಿ ವಿಜಯದಶಮಿ ನಾಡಹಬ್ಬ ಕಾರ್ಯಕ್ರಮಗಳ ಉದ್ಘಾಟನೆ ಸಮಾರಂಭವು ದಿನಾಂಕ 9 ಅಕ್ಟೋಬರ್ 2018 ರಂದು ಸಂಜೆ 7 ಗಂಟೆಗೆ ಜರುಗಿತು.
ಮೊದಲಿಗೆ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ತದನಂತರ ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿ ಗಣ್ಯರಿಗೆ ಮಾಲಾರ್ಪಣೆ ಮಾಡಿ ಸತ್ಕರಿಸಲಾಯಿತು. ಪೀಠಾಧಿಪತಿಗಳು ಶರಣಬಸವೇಶ್ವರ ಸಂಸ್ಥಾನ ಹಾಗೂ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘ ಹಾಗೂ ಅಖಿಲ ಭಾರತ ಶಿವಾನುಭವ ಮಂಟಪದ ಅಧ್ಯಕ್ಷರು ಮತ್ತು ಶರಣಬಸವ ವಿಶ್ವವಿದ್ಯಾಲಯದ ಕುಲಾಧಿಪತಿಗಳಾದ ಪರಮ ಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪ ಆಗಮಿಸಿದ್ದರು. ಪ್ರತಿ ವರ್ಷ ವಿಜಯದಶಮಿಯನ್ನ ದೊಡ್ಡ ಪಟ್ಟಣಗಳಲ್ಲಿ ಮೈಸೂರಲ್ಲಿ ದಸರಾ ಮಹೋತ್ಸವ ಅಷ್ಟೇ ಅಲ್ಲ, ಪ್ರತಿಯೊಂದು ಹಳ್ಳಿಯಲ್ಲಿ ಕೂಡ ವಿಜಯದಶಮಿಯನ್ನು ಆಚರಣೆ ಮಾಡ್ತಾರೆ. ಹಳ್ಳಿ ಜನ ಎಲ್ಲ ಕೂಡಿ ಹೊಲಕ್ಕೆ ಹೋಗಿ ಒಂದು ಬನ್ನಿ ಪತ್ರೆಯನ್ನು ಹಂಚ್ಕೊಳ್ತಾರೆ. ಈ ದಿವಸ ಸ್ನೇಹಿತರಲ್ಲದೆ ವೈರಿಗಳಿದ್ದನ್ನು ಹಂಚ್ಕೊಳ್ತಾರೆ, ಪ್ರೇಮ ಶಾಸ್ತ್ರ. ವಿಜಯದ ದಶಮಿಯನ್ನ ಎಂದು ಶುರುವಾಯಿತು. ಭಾಳ ಮಂದಿ ತಮ್ಮ ಹಚ್ಕೊಂಡ್ಬಿಡ್ತಾರೆ. ರಾಮಾಯಣ ಕಾಲ ಶುರುವಾಯಿತು, ಮಹಾಭಾರತ ಕಾಲ ಶುರುವಾಯಿತು. ಆದರೆ ನಿಜವಾಗಿ ಶುರುವಾಗಿದ್ದು ವಿಜಯನಗರ ಸಾಮ್ರಾಜ್ಯದಲ್ಲಿ ಪ್ರೌಢದೇವರಾಯ ರಾಜನಾಗಿದ್ದು ಚಕ್ರಾಧಿಪತ್ಯವನ್ನು ಸ್ಥಾಪನೆ ಮಾಡಿದ್ದು ವಿಜಯನಗರ ಸಾಮ್ರಾಜ್ಯದಲ್ಲಿ, ಬಳ್ಳಾರಿಯಲ್ಲಿ, ಹಂಪಿಯಲ್ಲಿ ಆಗಿದೆ. ಆ ದಿಬ್ಬದಲ್ಲಿ ತಮ್ಮ ವಿಜಯನ್ನು ಸಾಧಿಸಿದಂಥ ಅವರ ಸಾಮ್ರಾಜ್ಯ ಎಲ್ಲಿವರೆಗೆ ತಂದ ಲಂಕೆಯನ್ನು ಗೆದ್ದು ಮತ್ತು ಗೋವಾವರೆಗೂ ಅವರ ಸಾಮ್ರಾಜ್ಯ ವಿಸ್ತರಣೆಯಾಗಿತ್ತು. ಅಂಥ ವೀರರಾಗಿದ್ದು ಅವರು ಭಾರತದಲ್ಲಿ ಭಾರತೀಯ ಸಂಸ್ಕೃತಿಯನ್ನು, ಹಿಂದೂ ಧರ್ಮದ ಅಲ್ಲೆಲ್ಲ ಭಾರತದಲ್ಲಿ ಮೊಘಲರ ಸಾಮ್ರಾಜ್ಯದ ದಬ್ಬಾಳಿಕೆಯಿಂದ ಜರ್ಜರಿತವಾಗಿತ್ತು. ಆ ಸಂದರ್ಭದಲ್ಲಿ ಹಿಂದೂ ಧರ್ಮವನ್ನು ಜಾಗೃತಿ ಮಾಡಬೇಕಾಗಿತ್ತು. ಅಲ್ಲಿ ಹಿಂದೂ ಧರ್ಮವನ್ನು ಹಬ್ಬ ಹರಿದಿನಗಳಲ್ಲಿ ಹಂಚಿ ಶುರು ಮಾಡುವುದು. ಅಂದರೆ ವಿಜಯದಶಮಿ, ದೀಪಾವಳಿ ಮತ್ತು ಯುಗಾದಿ ಹಬ್ಬ ಇದರಂತೆ ಎಲ್ಲ ಹಬ್ಬಗಳು ವಿಜಯನಗರ ಸಾಮ್ರಾಜ್ಯದ ವತಿಯಿಂದ ಆಗಿದ್ದದೆ. ಈ ನವದುರ್ಗಿಯರ ಪೂಜೆ, ಈಗ ಅವೆಲ್ಲ ನವದುರ್ಗಿಯರು ಯಾವ ರೀತಿಯಿಂದ ಚಿತ್ರೀಕರಣ ಆಗಿದೆ ಅಂತ ಒಂದು ಪೋಸ್ಟ್ ಅದು ಪ್ರತಿ ಹತ್ರ ಇಟ್ಟಿದೆ. ಇದನ್ನು ಬಹಳ ಒಳ್ಳೆಯ ರೀತಿಯಿಂದ ಆಚರಣೆ ಮಾಡ್ತಾರೆ. ಸಚಿವರಿದ್ದಾರೆ ಡಾಕ್ಟರ್ ಅನಿಲ್ ಕುಮಾರ್ ಬಿಡವೆ ಸರು ಮತ್ತು ಡೀನ್ ಆಗಿರುವ ಲಿಂಗರಾಜ್ ಶಾಸ್ತ್ರಿ ಸರ್ ಇದ್ದಾರೆ, ಪ್ರೊಫೆಸರ್ ಚವಾಣ್ ಸರು, ಡಾಕ್ಟರ್ NS ಪಾಟೀಲ್ ಸರು, ಶರಣಬಸವೇಶ್ವರ ಕಲಾ ಮಹಾವಿದ್ಯಾಲಯದ ಪ್ರಾಚಾರ್ಯರು ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಶರಣಬಸವೇಶ್ವರ ಸಂಸ್ಥಾನದ ಈ ದಿವ್ಯ ವೇದಿಕೆಯಲ್ಲಿ ನಿರಂತರವಾಗಿ ಕಾರ್ಯಕ್ರಮಗಳು ಹಾಗೆ ನಡೀತಾನೆ ಇರ್ತಾವೆ. ಇದಕ್ಕೊಂದು ನಿರಂತರತೆ ಇದೆ. ಈ ಋತು ಯಾವುದೇ ಇರಲಿ, ಕಾಲ ಯಾವುದೇ ಇರಲಿ, ಇದು ನಿಲ್ಲುವಂಥದ್ದಲ್ಲ. ಪೂಜ್ಯ ಅಪ್ಪರು ಸೂಚನೆ ಕೊಟ್ಟರು, ಎಷ್ಟು ಜನ ಇರ್ತಾರೆ, ಇರೋದಿಲ್ಲ, ಏನಾಗ್ತದೆ ಅದ್ರ ಬಗ್ಗೆ ಏನು ಚಿಂತೆ ಮಾಡೋದು ಬೇಡ, ನಾವು ಕರ್ತವ್ಯ ಏನಿದೆ ಅದನ್ನು ಮಾಡೋಣ ಅಂತ ಹೇಳಿ ಇಲ್ಲಿ ಸಮೀಪದಲ್ಲಿ ಇಲ್ಲದೆ ಇದ್ರೂ ಶ್ರವಣ ದಾಸೋಹಿಗಳಾಗಿ ಶರಣಬಸವೇಶ್ವರ ದಿವ್ಯ ಆವರಣದ ಆದ್ಯಂತ ಎಲ್ಲ ಕಡೆಗೂ ಕುಳಿತುಕೊಂಡು ಇದನ್ನ ಶ್ರವಣ ಮಾಡ್ತಾ ಇರ್ತಾರೆ. ಈ ಭಕ್ತಿಯ ಆವರಣದಲ್ಲಿ ಭಕ್ತರಿಗೇನು ಕಡಿಮೆ ಇಲ್ಲ, ಅವರು ಕೇಳಿಸ್ಕೊಳ್ತಾ ಇರ್ತಾರೆ. ಈ ಉದ್ಘಾಟನಾ ಸಮಾರಂಭದಲ್ಲಿ ಪ್ರೊಫೆಸರ್ ಶಿವರಾಜ್ ಶಾಸ್ತ್ರಿ, ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘ ಕಲಬುರಗಿಯ ಕಾರ್ಯದರ್ಶಿಗಳಾದ ಬಸವರಾಜ್ ದೇಶಮುಖ್, ಶರಣಬಸವೇಶ್ವರ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಪದವಿ ಪೂರ್ವ ಕಾಲೇಜು ಕಲಬುರಗಿಯ ಪ್ರಾಚಾರ್ಯರಾದ BC ಚೌಹಾಣ್, ಶರಣಬಸವ ವಿಶ್ವವಿದ್ಯಾಲಯದ ಕುಲಸಚಿವರಾದ ಅನಿಲ್ ಕುಮಾರ್ ಬಿಡವೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಜಿಮ್ಸ್ ಕ್ಯಾಂಪಸ್ನ ಸರ್ಕಾರಿ ನರ್ಸಿಂಗ್ ಕಾಲೇಜು ಸಭಾಂಗಣದಲ್ಲಿ ವಿಶ್ವ ಮಾನಸಿಕ ಆರೋಗ್ಯ ದಿನಾಚರಣೆಯ ಅಂಗವಾಗಿ ಅರಿವಿನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕರ್ನಾಟಕ
ಕರ್ನಾಟಕ ಸರ್ಕಾರ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಲಬುರಗಿ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ 10ನೇ ಅಕ್ಟೋಬರ್ 2018ರಂದು ವಿಶ್ವ ಮಾನಸಿಕ ಆರೋಗ್ಯ ದಿನಾಚರಣೆಯ ಅಂಗವಾಗಿ ಅರಿವಿನ ಕಾರ್ಯಕ್ರಮವು ಬೆಳಿಗ್ಗೆ 11 ಗಂಟೆಗೆ ಕಲಬುರಗಿ ಮಹಾನಗರದ ಜಿಮ್ಸ್ ಕ್ಯಾಂಪಸ್ ನಲ್ಲಿರುವ ಸರ್ಕಾರಿ ನರ್ಸಿಂಗ್ ಕಾಲೇಜಿನ ಸಭಾಂಗಣದಲ್ಲಿ ಜರುಗಿತು. ಬದಲಾಗುತ್ತಿರುವ ಜಗತ್ತಿನಲ್ಲಿ ಯುವ ಜನತೆ ಮತ್ತು ಮಾನಸಿಕ ಆರೋಗ್ಯ ಎಂಬ ಘೋಷವಾಕ್ಯದೊಂದಿಗೆ ಪ್ರಾರಂಭವಾದ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಜಿಲ್ಲಾ ಪಂಚಾಯತ್ ಕಲಬುರಗಿ ಅಧ್ಯಕ್ಷರಾದ ಸುವರ್ಣ ಹನುಮಂತರಾಯ್ ಮಲಾಜಿ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಆರೋಗ್ಯ ಮತ್ತು ಶಿಕ್ಷಣ ಸ್ಥಾಯಿ ಸಮಿತಿ ಜಿಲ್ಲಾ ಪಂಚಾಯತ್ ಕಲಬುರಗಿ ಅಧ್ಯಕ್ಷರಾದ ಶರಣಗೌಡ ಡಿ ಪಾಟೀಲ್, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಎಸ್ಆರ್ ಮಾಣಿಕ್ಯ, ಗುಲ್ಬರ್ಗಾ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಕಲಬುರಗಿಯ ನಿರ್ದೇಶಕರಾದ ಡಾಕ್ಟರ್ ಉಮೇಶ್ ಎಸ್ಆರ್ ಮತ್ತು ಗುಲ್ಬರ್ಗಾ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಕಲಬುರಗಿಯ ವೈದ್ಯಕೀಯ ಅಧೀಕ್ಷಕರಾದ ಡಾಕ್ಟರ್ ಜಿಬಿ ದೊಡ್ಡಮನಿ ಆಗಮಿಸಿದ್ದರು. ಅತಿಥಿಗಳಾಗಿ ಜಿಲ್ಲಾ ಆಸ್ಪತ್ರೆ ಕಲಬುರಗಿಯ ಜಿಲ್ಲಾ ಶಸ್ತ್ರಜ್ಞರಾದ ಡಾಕ್ಟರ್ ಶಿವಾನಂದ ಸುರಗಾಳಿ ಮತ್ತು ಜಿಮ್ಸ್ ಕಲಬುರಗಿಯ ಆರ್ಎಂಒ ಡಾಕ್ಟರ್ ರಾಜಶೇಖರ್ ಮಾಲಿ ಮತ್ತು ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಅಧಿಕಾರಿ ಡಾಕ್ಟರ್ ಶರಣಬಸಪ್ಪ ಕೆ ಆಗಮಿಸಿದ್ದರು. ಉಪನ್ಯಾಸಕರಾಗಿ ಮನೋವೈದ್ಯಕೀಯ ವಿಭಾಗ ಜಿಮ್ಸ್ ಕಲಬುರಗಿಯ ಮುಖ್ಯಸ್ಥರಾದ ಡಾಕ್ಟರ್ ಪ್ರಭು ಕಿರಣ್ ವಿ ಗೋಗಿ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಾದ ಡಾಕ್ಟರ್ ಎಂಕೆ ಪಾಟೀಲ್ ವಹಿಸಿದ್ದರು. ಇತ್ತೀಚಿನ ದಿನಗಳಲ್ಲಿ ಕೆಲಸದ ಒತ್ತಡ ಹಾಗೂ ಮಾನಸಿಕ ಒತ್ತಡ ಯುವ ಪೀಳಿಗೆಯಲ್ಲಿ ನಾವು ಹೆಚ್ಚಿಗೆ ಸಾಧಿಸಬೇಕು, ಮುಂದೆ ಬರಬೇಕು ಎಂದು ಹೆಚ್ಚಿಗೆ ಯೋಚಿಸಿದಾಗ ಅದು ಆಗದೇ ಇದ್ದಾಗ ಮಾನಸಿಕ ಖಿನ್ನತೆಗೆ ಒಳಗಾಗುತ್ತಾರೆ. ಕೆಲವೊಂದು ಅಪಘಾತದಲ್ಲಿ ಪೆಟ್ಟಾದಾಗ ಮಾನಸಿಕ ಖಿನ್ನತೆಗೆ ಒಳಗಾಗುವರು. ಮಾನಸಿಕ ಖಿನ್ನತೆ ಒಳಗಾದವರು ಸೂಕ್ತ ಸಮಯದಲ್ಲಿ ಚಿಕಿತ್ಸೆ ಪಡೆದು ಗುಣಮುಖರಾಗುವುದು. ಪ್ರತಿ ಮಂಗಳವಾರ ಎಲ್ಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾನಸಿಕ ಆರೋಗ್ಯ ಉಚಿತ ತಪಾಸಣೆ ಹಾಗೂ ಚಿಕಿತ್ಸೆ ನೀಡಲಾಗುವುದು. ರೋಗಿಗಳು ಇದರಿಂದ ಸದುಪಯೋಗ ಪಡೆದುಕೊಂಡು ಎಂದು ಈ ಸಂದರ್ಭದಲ್ಲಿ ತಿಳಿಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸುತ್ತೇನೆ. ಎಲ್ಲ ಕೈಯಲ್ಲಿದ್ದರೆ ನಮ್ಮ ಭವಿಷ್ಯ ಯಾವಾಗ ಸದೃಢ ಆಗ್ತದ್ರ ನಾವು ಮಾನಸಿಕವಾಗಿ ಸದೃಢ ಆದಾಗ ಮಾತ್ರ ಇವತ್ತು ದೇಶದಲ್ಲಿ ಅಥವಾ ಇಡೀ ಪ್ರಪಂಚ ಅವಾಗ ಮಾತ್ರದಿಂದಲ್ಲ ನಾವು ಸದೃಢ ಸಮಾಜ ನಿರ್ಮಾಣ ಮಾಡಲು ಸಾಧ್ಯ. ತಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ ಟೆರರಿಸಂ ಎಷ್ಟು ಮಟ್ಟಿಗೆ ನಮ್ಮ ದೇಶಕ್ಕೆ ಮಾರಕ ಆಗ್ತದೆ. ಅದು ಕೂಡ ಮಾನಸಿಕ ಒಂದು ಕಾಯಿಲೆ ಅಂತ ಹೇಳಬೇಕು. ಯಾವುದು ನಮಗೆ ಉತ್ತಮನೋ ಅದನ್ನು ಮಾತ್ರ ನಾವು ಸ್ವೀಕಾರ ಮಾಡುವಂತ ಮನೋಭಾವ ನಮ್ಮ ಮಾನಸಿಕ ಒಂದು ಸ್ಥಿರತೆಯನ್ನು ಕೈಗೊಳ್ಳಬೇಕಾಗ್ತದೆ. ಯಾವುದೇ ನಮಗೆ ಮಾರಕ ನಮ್ಮ ದೇಶಕ್ಕೆ ಮಾರಕ ಅದೆಲ್ಲವೂ ಕೂಡ ನಾವು ಬಿಟ್ಟು ಒಳ್ಳೆಯ ಮಾರ್ಗವನ್ನು ಹಿಡಿಬೇಕಾಗ್ತದೆ. ಜೊತೆಗೆ ನಮ್ಮ ತಂದೆ ತಾಯಿಗಳ ಪಾತ್ರ, ಸಮಾಜ ಪಾತ್ರ ಕೂಡ ಬಹಳ ಮುಖ್ಯ ಆಗ್ತದೆ. ನಮಗೆ ಒಳ್ಳೆಯ ಸಂಸ್ಕಾರ ಸಿಕ್ಕಾಗ ನಾವು ಮಾನಸಿಕವಾಗಿ ಬಹಳ ಸದೃಢ ಆಗ್ತದೆ. ಅದಕ್ಕೆ ತಂದೆ ತಾಯಿ ಹಾಗೂ ಪಾಲಕರ ಒಂದು ಕೊಡುಗೆ ಕೂಡ ನಮ್ಮ ಮಾನಸಿಕ ಸಮತೋಲನವನ್ನು ಕಾಪಾಡುವ ನಿಟ್ಟಿನಲ್ಲಿ ಅವರ ಪಾತ್ರ ಮುಖ್ಯ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲು ನನಗೆ ಅನುವು ಮೊದಲೆಲ್ಲ 24 ಗಂಟೆ ಇದ್ದಾಗ 10 ಗಂಟೆಗಳ ಕಾಲ ಆರಾಮಿರ್ತಿದ್ರು. ಈಗ ಯಾಕೆ ನಮಗೆ ಈ 5 ನಿಮಿಷನೂ ಸಮಯ ಸಿಕ್ಕೋದಿಲ್ಲ? ವೈ? ಬಿಕಾಸ್ ಆಫ್ ಚೇಂಜ್ ಇನ್ ಆಟಿಟ್ಯೂಡ್ ಇನ್ ಅವರ್ ಲೈಫ್. ನಮ್ಮ ಜೀವನ ಶೈಲಿಯಲ್ಲಿ ಆಗಿರ್ತಕ್ಕಂಥ ಬದಲಾವಣೆಯಿಂದ ನಮಗೇನಾಗ್ತಿದೆ, ಇರ್ತಕ್ಕಂಥ ಸಮಯ ಸಾಲ್ತಾ ಇಲ್ಲ ಅನ್ನುವಂಥ ಮನೋಭಾವನೆ ಬಂದಿದೆ. ಎಲ್ಲದಕ್ಕೂ ನಮ್ಮದು ಏನಾಗಿದೆ ಈಗ ಅಂದರೆ ಯಾಂತ್ರಿಕ ಜೀವನ ಆಗಿದೆ. ನಮ್ಮದು we are not concentrating on the life of a man or a human being. We are fully depend upon technical aspects. ಟೆಕ್ನಿಕಲ್ ಆಸ್ಪೆಕ್ಟ್ ಮೇಲೆ ನಾವು ಜೀವನಕ್ಕೆ ಹೋಗ್ತಾ ಇದ್ದೀವಿ. ಹಿಂದೆ 10 ವರ್ಷದ ಹಿಂದೆ ನಾವು ನೋಡಿದರೆ ವಿದ್ಯಾರ್ಥಿಗಳಾಗಿರ್ತಕ್ಕಂಥವ್ರಿಗೆ ಒಂದು ಪಾಠ ಓದಬೇಕಂದ್ರೆ ಆ ಪುಸ್ತಕ ಸಿಗಬೇಕಾದ್ರೆ ಬಹಳ ಕಷ್ಟ ಇತ್ತು. ನಾನೇ BSc ಓದುವಂಥ ಕಾಲದಲ್ಲಿ ನಾನು ಕನ್ನಡ ಮಾಧ್ಯಮದಲ್ಲಿ PUC ಓದ್ತಾ ಇದ್ದೆ, ವಿಜ್ಞಾನ ವಿದ್ಯಾರ್ಥಿಯಾಗಿದ್ದೆ. ಫಿಸಿಕ್ಸ್ ಪುಸ್ತಕ ನನಗೆ ಬೇಕಾಗಿತ್ತು ಓದೋದಕ್ಕೆ. ಆದರೆ ಕನ್ನಡ ಮಾಧ್ಯಮದಲ್ಲಿ ಫಿಸಿಕ್ಸ್ ಪುಸ್ತಕ ಸಿಗ್ತಾನೆ ಇರಲಿಲ್ಲ. ಯಾವ ಮಟ್ಟಕ್ಕೆ ಇತ್ತಂದ್ರೆ ಡಿಸೆಂಬರ್ ಹೊತ್ತಿಗೆ ನಮ್ಮ ಊರಿನಲ್ಲಿ ಮೈಸೂರಿನಲ್ಲಿ ಲ್ಯಾಂಡ್ಸ್ಟೋನ್ ಬಿಲ್ಡಿಂಗ್ ಅಂತ ಇದೆ ಈಗಲೂ, ಅಲ್ಲಿ ಸೆಕೆಂಡ್ ಹ್ಯಾಂಡ್ ಬುಕ್ಕನ್ನು ಮಾರ್ತಿದ್ರು. ಅಂದರೆ ಯಾರು PUC ಓದಿ ಪಾಸ್ ಆಗ್ತಾರೆ ಅಂಥವರು ಆ ಪುಸ್ತಕವನ್ನು 75% ಬೆಲೆಗೆ ಮಾರ್ಬಿಡ್ತಿದ್ರು ತಂದು. ಅದನ್ನು ಬೇರೆಯವರು ಕೊಂಡ್ಕೊಂಡು ಓದ್ತಾ ಇದ್ರು. ಅಂತಹ ಪುಸ್ತಕವನ್ನು ಕೊಂಡ್ಕೊಂಡು ಓದುವಂಥ ಸ್ಥಿತಿ ಅವತ್ತಿತ್ತು. ನಾನು ಆನೇದು ಓದಿ ಪಾಸ್ ಆದಂಥ ವಿದ್ಯಾರ್ಥಿ ಇದ್ದೀನಿ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ನಿಮಗೆ ಆ ಪರಿಸ್ಥಿತಿ ಇಲ್ಲ. ನಿಮಗೆಲ್ಲವೂ ತಾಂತ್ರಿಕ ಯುಗದಲ್ಲಿ
ನಿಮ್ಮ ಬಟನ್, ಕೇವಲ ಒಂದು ಬಟನ್ ಒತ್ತಿದ್ರೆ ಸಾಕು, ಯಾವುದೇ ವಿಷಯದ ಮೇಲೆ ನೀವು ವಿಷಯವನ್ನು ಜ್ಞಾನವನ್ನು ಗ್ರಹಿಸ್ಬೋದು. ಹಾಗಿದ್ದಾಗಲೂ ಕೂಡ ನಾವು ಯಾಕೆ ಮಾನಸಿಕ ಒತ್ತಡಕ್ಕೆ ಒಳಗಾಗ್ತಾ ಇದ್ದೀವಿ ಅಂತಂದರೆ, ಯಾವ ರೀತಿ ನಾವು ಅದನ್ನು ಬಳಸ್ಕೊಳ್ಬೇಕೋ ಆ ರೀತಿ ನಾವು ಅದನ್ನು ಬಳಸ್ಕೊಳ್ತಾ ಇಲ್ಲ. ಅದನ್ನು ಬಿಟ್ಟು ಬೇರೆ ಯಾವುದೋ ಮಾರ್ಗಕ್ಕೆ, ಬೇರೆ ಬೇರೆ ರೀತಿಯ ದುರ್ಮಾರ್ಗಗಳಿಗೆ ನಾವು ಆ ಟೆಕ್ನಿಕಲ್ ಆಸ್ಪೆಕ್ಟ್ನ ಬಳಸ್ಕೊಳ್ತಾ ಇರೋದ್ರಿಂದ ನಮ್ಮ ಮಾನಸಿಕ ಒತ್ತಡ ಜಾಸ್ತಿ ಆಗಿದೆ. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾರ್ಯಕ್ರಮ ಅಧಿಕಾರಿಗಳು ಹಾಗೂ ತಾಲೂಕಾ ಆರೋಗ್ಯ ಅಧಿಕಾರಿಗಳು ಮತ್ತು ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮದ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಸುದ್ದಿ ಇನ್ನೂ ಇವೆ, ಸದ್ಯಕ್ಕೆ ಬ್ರೇಕ್. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರಿಸಾರ್ಟ್, ಕೆರಿಗೋಸ್ಗ, ಆಳಂದ ರೋಡ್, ಕಲಬುರಗಿ. ಕಲಬುರಗಿಯ ಮಿಲತ್ ನಗರ್ ರಿಂಗ್ ರಸ್ತೆಯ ಹಿಂಭಾಗದಲ್ಲಿರುವ ನ್ಯಾಷನಲ್ ಕಾಲೋನಿಯಲ್ಲಿ ಹಜರತ್ ಸೈಯದ್ ಮೊಹಮ್ಮದ್ ಗುಲಾಂ ಅಹಮದ್ ಮುರ್ಷಾದ್ ದರ್ಗಾದ ಸಂದಲ್ ಕಾರ್ಯಕ್ರಮ ಜರುಗಿತು. ಕಲಬುರಗಿ ಮಹಾನಗರದ ಮಿಲ್ಲತ್ ನಗರ್ ರಿಂಗ್ ರಸ್ತೆಯ ಹಿಂಭಾಗದಲ್ಲಿರುವ ನ್ಯಾಷನಲ್ ಕಾಲೋನಿಯಲ್ಲಿ ಹಜರತ್ ಸೈಯದ್ ಮೊಹಮ್ಮದ್ ಗುಲಾಂ ಅಹಮದ್ ಮುರ್ಷಾದ್ ದರ್ಗಾದಲ್ಲಿ ಕಳೆದ 3 ವರ್ಷಗಳಿಂದ ಸಂದಲ್ ಮಾಲಿಯನ್ನು ನೆರವೇರಿಸಿಕೊಂಡು ಬರಲಾಗುತ್ತಿದ್ದು, ಈ ಬಾರಿ 3ನೇ ವರ್ಷದ ಸಂದಲ್ ಮೆರವಣಿಗೆಯನ್ನು ನಡೆಸಲಾಯಿತು. अस्सलाम वालेकुम रहमतुल्लाहि वबरकातुह। मैं साहिब मज़ार का बड़ा लड़का हूँ और सज्जादा नशीन जुलूस के साथ है ना, और उसमें शिरकत फरमा रहे हैं। मैं साहिब मज़ार के ताल्लुक़ से एक चंद बातों पर रोशनी डालना चाहता हूँ कि ये बहुत ही मुत्तकी और परहेज़गार इंसान थे, और यूँ समझो कि ये इल्म का समंदर थे। इसमें कई लोग, इनके सीने से इल्म के फव्वारे उड़ते थे, और कई अहले इल्म इनके फव्वारों को अपने सीनों में जज़्ब करके आज अपने दीन व ईमान को ताज़ा रखे हुए आज भी मौजूद हैं। और ये साहिब मज़ार जो है मेरे वालिद बुजुर्गवार, ये हफ्ते में एक दिन क्या है मजलिस करते थे, और वो मजलिस में अल्लाह और उसके रसूल का जिक्र अपने मोतक़िदीन और मुरीदीन को वो तरबियत देते थे कि जिक्र किस तरह किया जाए। ये इनकी ज़िंदगी भर ये इसके पीछे पड़े हुए कि अपने मोतक़िदीन और मुरीदीन के ईमान को हमेशा से हमेशा तरोताज़ा रखने की कोशिश में इनका विसाल हो गया। और आपका नाम सैयद शाह मोहम्मद गुलाम अहमद साहब मुर्शद है, और इनके मुर्शद सैयद शाह अताउल्लाह सरमस्त हैं, वहीं से इनको फैज़ मिला है, और ये चिश्तिया सिलसिले से इनका ताल्लुक़ है। और मुर्शद, ये दोनों का नाम मुर्शद, मैं एक बात की वजाहत करना चाहता हूँ, क्योंकि इनके जो मुर्शद थे अताउल्लाह हुसैनी सरमस्त, ये अपनी ज़िंदगी में इनको मुर्शद कहकर बुलाते थे। ये मैं समझता हूँ जैसे एक माँ अपने बच्चे को लाल बोलकर पुकारती, लाल बोले तो यानी हीरा, और चांद बोलकर पुकारती, हालांकि वो बच्चा चांद रहता ना हीरा रहता, मगर वो बच्चे की माँ के साथ वालहाना मोहब्बत का इजहार करता है। यही ये दोनों मुरीद और मुर्शद में ये ताल्लुकात बरकरार थे। आज तीसरा संदल है, और आपकी उम्र एक कम तीसरा संदल है, तीसरा साल उरस है ये, और आपकी वफात एक कम 80 साल की उम्र में हुई है। और कल चिरागा है, और कवाली का भी इंतज़ाम है, और परसों ज़ियारत हस्बे मामूल जैसे हर साल किया जाता है वैसी शान व शौकत के साथ रवां दवा है ये सिलसिला, और ये सिलसिला हमेशा बरकरार रहेगा इंशाअल्लाहुल अज़ीज़। मेरा नाम मोहम्मद अज़ीमुद्दीन अज़ीम है, मोहम्मद अज़ीमुद्दीन अज़ीम है। अस्सलाम वालेकुम रहमतुल्लाहि व बरकातुहू। ये हज़रत सैयद मोहम्मद गुलाम अहमद मुर्शद रहमतुल्लाह अलैह का तीसरा संदल मुबारक है। ये उनकी क़यामगाह मिल्लत नगर से
होता हुआ नेशनल लेवल पहुंचेगा। मोतक़िद और मुरीदों की कसीर तादाद में जमा होना और उनके तालीमात हमारे सामने आज भी हमें वो याद दिलाते हैं। हर बात में एक दर्स होता था उनके। अहले बैत से मोहब्बत करने की दावत देते थे और यही सारी ज़िंदगी भर ये अमल उनका रहा और उनके नक्शे क़दम पर हम चलते हुए ये तीसरा संदल मुबारक हम तकमील को पहुंचाएंगे इंशाअल्लाह ताला। मैं तमाम मीडिया वालों का, प्रेस वालों का और पुलिस वालों का तहे दिल से शुक्रगुजार हूँ। इंशाअल्लाह सैयद मोहम्मद नईमुद्दीन सज्जादा नशीन बारगाह हजरत सैयद मोहम्मद गुलाम अहमद मुर्शद रहमतुल्लाह अलैह। ಈ ಸಂದರ್ಭದಲ್ಲಿ ದರ್ಗಾದ ಸಜ್ಜಾದ ನಶೀನ್, ಹಜರತ್ ಸೈಯದ್ ಮೊಹಮ್ಮದ್ ನईमुद्दीन ಸೇರಿದಂತೆ ಖಲೀಲ್ ಅಹಮದ್ ಖಾನ್, ಸಿರ್ಜಾ ಬೇಗ್, ತೌಸಿಫ್ ಶೇಖ್, ಮುರ್ಜಾ ಬಗಾಲಿ ಬಿಜಾಪುರ್ ವಾಲೆ, ನಜೀಮುದ್ದೀನ್, ಮೊಹಮ್ಮದ್ ಹನೀಫ್ ಪಿಟಾಲಿ ವಿಜಾಪುರ್, ಮುಗ್ಬಿನ್ ಅಹಮದ್ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು। ಕೈಗಾರಿಕಾ ಕಚೇರಿಯ ಕಟ್ಟಡ ಕುಸಿದು ಬಿದ್ದಿದೆ। ಈ ಘಟನೆ ರಾತ್ರಿ ವೇಳೆ ಸಂಭವಿಸಿದ ಕಾರಣ ದೊಡ್ಡದೊಂದು ಅನಾಹುತ ತಪ್ಪಿದೆ ಎನ್ನಲಾಗುತ್ತಿದೆ। ಕಲಬುರಗಿ ನಗರದ ರಾಷ್ಟ್ರಪತಿ ವೃತ್ತ ಅಂದರೆ ಜೇವರ್ಗಿ ಕ್ರಾಸ್ ಸಮೀಪದಲ್ಲಿರುವ ಜಿಲ್ಲಾ ಕೈಗಾರಿಕಾ ಕೇಂದ್ರದ ಕಚೇರಿಯ ಕಟ್ಟಡವು ರಾತ್ರಿ ವೇಳೆ ಕುಸಿದಿದ್ದು ಭಾರಿ ಅನಾಹುತ ತಪ್ಪಿದಂತಾಗಿದೆ। ಹಗಲು ಹೊತ್ತಿನಲ್ಲಿ ಕಚೇರಿಯಲ್ಲಿ ನಿತ್ಯ 10 ಜನ ಸಿಬ್ಬಂದಿ ಕಾರ್ಯನಿರ್ವಹಿಸುವುದು ಅಲ್ಲದೆ ಕಚೇರಿಯ ಕೆಲಸ ಕಾರ್ಯಗಳಿಗೆ ಎಂದು 100 ಜನ ಭೇಟಿ ನೀಡುತ್ತಾರೆ। ಈ ವೇಳೆ ಕಟ್ಟಡ ಕುಸಿದಿದ್ದರೆ ಭಾರಿ ಅನಾಹುತವೇ ನಡೆದು ಹೋಗುತ್ತಿತ್ತು। ರಾತ್ರಿ ವೇಳೆ ಕಟ್ಟಡ ಕುಸಿದು ಬಿದ್ದಿರುವುದರಿಂದ ಭಾರಿ ಅನಾಹುತ ತಪ್ಪಿದಂತಾಗಿದೆ। ಕಟ್ಟಡ ಹಳೆಯದಾಗಿರುವುದರಿಂದ ಶಿಥಿಲಾವಸ್ಥೆಗೆ ತಲುಪಿ ರಾತ್ರಿ ವೇಳೆ ತನ್ನಿಂದ ತಾನೇ ಕುಸಿದು ಬಿದ್ದಿದ್ದು ಕಚೇರಿಯ ಕಡತ, ಪೀಠೋಪಕರಣಗಳು ಮತ್ತು ಮತ್ತಿತರ ವಸ್ತುಗಳು ಕಟ್ಟಡದ ಅವಶೇಷಗಳ ಅಡಿ ಮುಚ್ಚಿ ಹೋಗಿವೆ। ಕಚೇರಿ ಕಟ್ಟಡ ಕುಸಿತ ಸುದ್ದಿ ತಿಳಿದು ಸಿಬ್ಬಂದಿ ದಿಗ್ಭ್ರಾಂತರಾಗಿದ್ದಾರೆ।
ಕಚೇರಿಯ ವೇಳೆಯಲ್ಲಿ ಕಟ್ಟಡ ಕುಸಿದಿದ್ದರೆ ಏನು ಗತಿ ಎಂದು ಆತಂಕ ವ್ಯಕ್ತಪಡಿಸಿದ್ದಾರೆ. ಕಟ್ಟಡ ಹಳೆಯದಾಗಿ ಶಿಥಿಲಾವಸ್ಥೆಗೆ ತಲುಪಿದ್ದರೂ ಕಚೇರಿಯನ್ನು ಅಲ್ಲಿಂದ ಸ್ಥಳಾಂತರಿಸಲು ಮತ್ತು ಹೊಸ ಕಟ್ಟಡ ನಿರ್ಮಿಸಲು ಅಧಿಕಾರಿಗಳು ಏಕೆ ಮುಂದಾಗಲಿಲ್ಲ ಎಂಬ ಪ್ರಶ್ನೆ ಕಾಡದೇ ಇರದು. ಕಟ್ಟಡ ಕುಸಿತಕ್ಕೆ ಸಂಬಂಧಿಸಿದಂತೆ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇದಿಷ್ಟು ಇವತ್ತಿನ ನಮ್ಮ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್, ಕೆರಿಗೋಸ್ಕರ, ಆಳಂದ ರೋಡ್, ಕಲಬುರಗಿ.